ಬಂದ ನೋಡು ಮಾದೇವ ತಂದ 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 ನೋಡು ಭಾಗ್ಯವ ಮಹಾರಾಣಿಯವರೇ, ಇಲ್ಲ, ನಾನು ಪೂಜಿಸಲ್ಲ. ಮಹಾರಾಣಿಯವರೇ, ನೀನಾ? ಹೌದು. ನನ್ನ ಪತಿ ಏನು ಅಂದುಕೊಂಡೆ. ನಿಮ್ಮ ಚಿಂತೆ ನನಗೆ ಅರ್ಥವಾಗುತ್ತದೆ ಮಹಾರಾಣಿ. ಸತಿಪತಿಗಳೆಂದರೆ ದೇಹವೆರಡು, ಆತ್ಮ ಒಂದು ಎಂಬಂತಿರಬೇಕು. ಕಷ್ಟ ಸುಖ ಹಂಚಿಕೊಳ್ಳಬೇಕು, ಪರಸ್ಪರ ಆರಾಧಿಸಬೇಕು. ನಾನು ಅಂತಹ ಪುಣ್ಯ ಪಡೆದುಕೊಂಡು ಬರಲಿಲ್ಲ ಹಿಮವತಿ. ಭಯದ ನೆರಳಲ್ಲಿ ಪ್ರೀತಿ ಅರಳಿಸುವ ಪ್ರಯತ್ನ ಮಾಡಿ ಸೋತು ಹೋಗಿದ್ದೇನೆ. ಹೇಗೆ ಬೆಂಕಿಯ ಕೆಳಗೆ ನವಿರಾದ ಹುಲ್ಲು ಬೆಳೆಯುವುದಿಲ್ಲವೋ ಹಾಗೆ ಭಯದ ನೆರಳಲ್ಲಿ ಪ್ರೀತಿ ಅರಳುವುದಿಲ್ಲ ಮಹಾರಾಣಿ. ಅದಕ್ಕೊಂದು ಸ್ವಚ್ಛ ಪರಿಸರ ಬೇಕು. ಅದಾವುದು ನನಗೆ ತಿಳಿದಿಲ್ಲ ಹಿಮಾವತಿ. ಸದಾ ಭಯದಲ್ಲೇ ಬದುಕು. ಇಷ್ಟು ದೊಡ್ಡ ಅರಮನೆಯಲ್ಲಿ ನಾನು ಒಂಟಿ ಎನಿಸುತ್ತಿದೆ. ನನ್ನವರೆಂದು ಹೇಳಿಕೊಳ್ಳಲು ನನಗ್ಯಾರೂ ಕಾಣುತ್ತಿಲ್ಲ. ಜೀವನವೇ ಬೇಸರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಸುಳಿಯಲಾರಂಭಿಸಿದೆ. ತಪ್ಪು ಮಹಾರಾಣಿ, ತಪ್ಪು. ಅಂತಹ ಆಲೋಚನೆ ಯಾರಿಗೂ ಬರಬಾರದು. ಹುಟ್ಟು ಸಾವು ಸೃಷ್ಟಿಯ ನಿಯಮ. ಈ ನಿರ್ಜೀವ ವಸ್ತುಗಳಿಗೆ ಹೇಗೆ ನಿಮಗೆ ಜೀವ ಕೊಡಲು ಸಾಧ್ಯವಿಲ್ಲವೋ ಹಾಗೆ ಜೀವ ತೆಗೆದುಕೊಳ್ಳುವ ಅಧಿಕಾರವೂ ನಿಮಗಿಲ್ಲ. ಆತ್ಮಹತ್ಯೆಯು ಈ ದೇಹದಿಂದ ಮುಕ್ತಿ ನೀಡಬಹುದೇ ಹೊರತು ಪಾಪಕರ್ಮಗಳಿಂದ ಮುಕ್ತಿ ನೀಡುವುದಿಲ್ಲ ಮಹಾರಾಣಿ. ದೇಹವನ್ನು ನೀವು ತ್ಯಜಿಸಿ ಹೋದರೂ ಪಾಪಕರ್ಮಗಳು ನಿಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತವೆ. ಆದ್ದರಿಂದ ಸನ್ಮಾರ್ಗ ಸತ್ಕಾರ್ಯಗಳಿಂದ ಆದಷ್ಟು ನಮ್ಮ ಕರ್ಮಗಳ ಹೊರೆಯನ್ನು ಹಗುರಗೊಳಿಸಬೇಕು. ನಿನ್ನ ಮಾತು ಸತ್ಯ ಹಿಮವತಿ. ಆದರೇನು ಮಾಡಲಿ? ಶಿವನ ಪೂಜೆಯಿಂದ ನನ್ನ ನೋವುಗಳನ್ನು ಮರೆಯುತ್ತಿದ್ದೆ. ಅದನ್ನು ಕಸಿದುಕೊಂಡರು. ಈ ಒಂಟಿತನದಿಂದ ನನಗೆ ಮತಿಭ್ರಮಣೆಯಾಗುತ್ತಿದೆ. ನಿಮ್ಮ ಮುಗ್ಧತೆಗೆ ನನಗೆ ನಗು ಬರುತ್ತಿದೆ ಮಹಾರಾಣಿ. ಏನು? ನನಗೆ ದುಃಖವಾದರೆ ನಿನಗೆ ನಗುವೆ? ಕ್ಷಮಿಸಿ ಮಹಾರಾಣಿ. ನಿಮ್ಮ ಪತಿ ಪೂಜಾಗೃಹದಲ್ಲಿದ್ದ ಶಿವಲಿಂಗವನ್ನು ಹೊತ್ತೊಯ್ದು ನೀರಿಗೆಸೆದರು. ಆದರೆ ನಿಮ್ಮ ಹೃದಯದಲ್ಲಿ ಅಲ್ಲಿ ಶಿವನಿಲ್ಲವೇ? ಅದನ್ನು ನಿಮ್ಮ ಪತಿ
ಹೊತ್ತೊಯ್ಯಲು ಸಾಧ್ಯವೇ? ಶಿವನು ನಿರಾಕಾರ, ನಿರ್ಗುಣ, ನಿರಂತರ. ಅವನಿಲ್ಲದ ನೆಲೆ ಯಾವುದು ಮಹಾರಾಣಿ? ಆದರೆ ಹೃದಯದಲ್ಲಿರುವ ಶಿವನನ್ನು ಅರ್ಚಿಸಲು ಸಾಧ್ಯವೇ? ಫಲಪುಷ್ಪ ಅರ್ಪಿಸಲು ಸಾಧ್ಯವೇ? ಅಭಿಷೇಕ ಮಾಡಲು ಸಾಧ್ಯವೇ? ನೈವೇದ್ಯ ನೀಡಲು ಸಾಧ್ಯವೇ? ಇದಕ್ಕೆ ನಾನು ನಿಮ್ಮನ್ನು ಮುಗ್ಧೆ ಎಂದಿದ್ದು. ಮಹಾರಾಣಿ, ಶಿವನಿಗೆ ಇದ್ಯಾವುದೂ ಮುಖ್ಯವಾಗುವುದಿಲ್ಲ. ಅವನಿಗೆ ಹಿತವೆನಿಸುವುದು, ಹತ್ತಿರವಾಗುವುದು ಭಕ್ತಿಯೊಂದೇ. ಭಕ್ತಿಯಿಂದ ಶಿವನ ಸ್ವರೂಪವನ್ನು ಮನಸ್ಸಿನಲ್ಲಿ ಒಮ್ಮೆ ನೆನೆದರೆ ಸಾಕು, ತಾನೇ ಬಂದು ಅಂತರಂಗದಲ್ಲಿ ಸ್ಥಾಪನೆಯಾಗುತ್ತಾನೆ. ಅಂತರಂಗದಲ್ಲಿ ನೆಲೆಸಿದ ಮೇಲೆ ಬಾಹ್ಯ ಲೋಕದ ಯಾವ ಆಕಾರವೂ ಅಗತ್ಯವಿಲ್ಲ. ಅಂದರೆ ಈ ದಾಸಿ ಹೇಳಿದ ಹಾಗೆಯೇ ಮಾಡುತ್ತೀರಾ ಮಹಾರಾಣಿ? ಚೇಚೆ, ಹಿಮವತಿ, ನೀನು ಕೇವಲ ದಾಸಿಯಲ್ಲ, ನನ್ನ ಅಂತರಂಗದ ಆಪ್ತ ಸಖಿ. ನೀನು ಏನು ಹೇಳಿದರೂ ಕೇಳಬೇಕು ಎನಿಸುತ್ತಿದೆ. ನನ್ನ ಪತಿಗೆ ಒಳ್ಳೆಯದಾದರೆ ಸಾಕು, ನಮ್ಮ ದಾಂಪತ್ಯದಲ್ಲಿ ಪ್ರೀತಿ ಶಾಂತಿ ನೆಲೆಸಿದರೆ ಸಾಕು. ಅದಕ್ಕಾಗಿ ನೀನು ಏನು ಹೇಳಿದರೂ ಮಾಡುತ್ತೇನೆ. ಹಾಗಾದರೆ ಬನ್ನಿ ನನ್ನ ಜೊತೆ. ಮಹಾರಾಣಿ, ಪೂಜೆ ಪ್ರಾರಂಭಿಸೋಣ. ಕುಳಿತುಕೊಳ್ಳಿ. ಸ್ನಾನವಿಲ್ಲ, ಮಡಿಯಿಲ್ಲ, ಶಿವಲಿಂಗವಿಲ್ಲ, ಹೇಗೆ ಪೂಜಿಸಲಿ? ಶಿವನ ಪೂಜೆಗೆ ಅದಾವುದರ ಹಂಗೂ ಇಲ್ಲ. ಸ್ಮಶಾನವಾಸಿಗೆ ಎಂತಹ ಮೈಲಿಗೆ, ಚರ್ಮಾಂಬರಧಾರಿಗೆ ಯಾವ ಮಡಿ, ನಿರಾಕಾರನಿಗೆ ಲಿಂಗವೇಕೆ? ಶಿವನೆಂದರೆ ಧ್ಯಾನ, ಶಿವನೆಂದರೆ ಮೌನ. ಕುಳಿತುಕೊಳ್ಳಿ ಮಹಾರಾಣಿ. ಮಹಾರಾಣಿ, ಕಣ್ಣು ಮುಚ್ಚಿಕೊಳ್ಳಿ. ನನ್ನನ್ನು ನಂಬಿ ಕಣ್ಣು ಮುಚ್ಚಿ. ನಿಮ್ಮ ಮನಸ್ಸಿನಲ್ಲಿರುವ ಶಿವನನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ಕಣ್ಮುಂದೆ ಇರುವ ನಿಮ್ಮ ಶಿವನಿಗೆ ಮನಸ್ಸಿನಲ್ಲೇ ಪುಷ್ಪಾರ್ಚನೆ ಮಾಡಿ. ಅದು ಖಂಡಿತ ಶಿವನಿಗೆ ಸಮರ್ಪಿತವಾಗುತ್ತದೆ. ಓಂ ನಮಃ ಶಿವಾಯ. 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 ತಂತ್ರಾಕ್ಷ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದೆ.
ಈ ಊರಿನಲ್ಲಿ ಯಾರಲ್ಲೂ ಏನೂ ವಿಶೇಷತೆ ಕಾಣಿಸುತ್ತಿಲ್ಲ. ಆದರೆ ಈ ಬಾಲಕನಲ್ಲಿ ಮಾತ್ರ ಏನೋ ವಿಶೇಷತೆ ಕಾಣಿಸುತ್ತಿದೆ. ಇವನ ಕಣ್ಣುಗಳಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳೆಯುವ ತೀಕ್ಷ್ಣವಿದೆ. ಇವನು ಸಾಮಾನ್ಯ ಬಾಲಕನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಮ್ಮ ಸಾಮ್ರಾಟರಿಗೆ ಮೃತ್ಯು ರೂಪಿಯಾಗಿ ಬಂದಿರುವ ಶಕ್ತಿ ಈತನೇ ಇರಬೇಕು. ಮಹಾಶಕ್ತಿ ಎಂದು ಅನಿಸುತ್ತಿದೆ. ಹೌದು, ಸಂದೇಹವೇ ಇಲ್ಲ. ಅಂದ ಮೇಲೆ ಮೊದಲು ಇವನನ್ನು ಸಂಹರಿಸಿ ನಂತರ ಪ್ರಭುಗಳ ಸಹೋದರನನ್ನು ಹುಡುಕುವ ಪ್ರಯತ್ನ ಮಾಡೋಣ. ಹೌದು, ಇದೇ ಸರಿಯಾದ ಮಾರ್ಗ. ಹುಟ್ಟಿದಾಗಲಿಂದಲೂ ಒಂದೊಂದೇ ಮೆಟ್ಟಿಲೇರುತ್ತಾ ಸಾಮ್ರಾಟರ ಸ್ಥಾನವನ್ನು ಅಲಂಕರಿಸಿದವನು ನೀನು. ಸೋಲಿಲ್ಲದ ಸರದಾರ ಎಂಬುವ ಬಿರುದು ಬೇರೆ. ನಿನ್ನ ಆರ್ಭಟಕ್ಕೆ ಭೂಮಿ ನಡುಗುತ್ತಿತ್ತು, ಸಾಗರ ಸ್ತಬ್ಧವಾಗುತ್ತಿತ್ತು, ಗಾಳಿ ಉಸಿರಾಡುವುದನ್ನೇ ಮರೆಯುತ್ತಿತ್ತು. ಆದರೆ ಏನಾದವು ನಿನ್ನ ದಿನಗಳು? ಎಲ್ಲಿಗೋದವು ಆ ಸಂಭ್ರಮದ ಕ್ಷಣಗಳು? ಆಷಾಢನ ಕಣ್ಮರೆ ಅರ್ಧ ಆತ್ಮಸ್ಥೈರ್ಯವನ್ನೇ ಕಸಿದುಕೊಂಡರೆ ಮೃತ್ಯುವಿನ ಭಯ ವಾಸಿಯಾಗದ ಗಾಯವಾಗಿದೆ. ಗುರು ಶುಕ್ರಾಚಾರ್ಯರು ದೂರವಾದರು. ಮಾತೆ ಮಗನ ಚಿಂತೆಗೆ ಬಿದ್ದಳು. ಮಡದಿ ಮೌನವಾದಳು. ಅರಮನೆಯ ಕಲವೇ ಸ್ತಬ್ಧವಾಗಿ ಹೋಯಿತು. ಇಂದುಮತಿ ನಿನ್ನನ್ನು ಅದೆಷ್ಟು ಪ್ರೀತಿಸುತ್ತಿದ್ದಳು, ಆದರಿಸುತ್ತಿದ್ದಳು, ಆರಾಧಿಸುತ್ತಿದ್ದಳು. ಎದುರು ನಿಲ್ಲಲು ಹೆದರುತ್ತಿದ್ದವಳಿಗೆ ತಿರುಗು ಬೀಳುವಷ್ಟು ಧೈರ್ಯ ಬಂದಿದೆ ಎಂದರೆ ಎಲ್ಲಿಂದ? ಇದು ಯಾರ ಪಿತೂರಿ? ಸಾವಿಲ್ಲದಂತೆ ವರ ಕೊಟ್ಟ ಆ ಶಿವನು ನಿನಗೆ ಅರಿವಿಲ್ಲದಂತೆ ನಿನ್ನ ಮೇಲೆಯೇ ಮಾಡುತ್ತಿರುವ ಸವಾರಿ. ಪಾರ್ವತಿಯನ್ನು ದೂರ ಮಾಡಿದೆ ಎಂಬ ಕೋಪಕ್ಕೆ ನಿನ್ನನ್ನು ನಿನ್ನ ಪತ್ನಿಯಿಂದ ದೂರ ಮಾಡುತ್ತಿದ್ದಾನೆ. ಎಚ್ಚರ, ಎಚ್ಚರ. ಬಿಡೋ, ಅದ್ ನನ್ ಚಂಡು. ನನ್ನನ್ನು ಆಟಕ್ಕೆ ಸೇರಿಸ್ಕೊಂಡ್ರೆ ಕೊಡ್ತೀನಿ. ಖಂಡಿತ ಸೇರಿಸ್ಕೊಳ್ಳಲ್ಲ. ಆಯ್ತು ಬಿಡಪ್ಪ, ಈ ಚಂಡಿ ಅಲ್ಲಿತ್ತು ಅಲ್ಲೇ ಇಟ್ಟು ಬರ್ತೀನಿ. ಬೇಡ ಬೇಡ ಬೇಡ. ಹಾ ಹಾ ಹಾ, ಹಂಗಾರ ಆಟಕ್ಕೆ ನನ್ನನ್ನು ಸೇರಿಸ್ಕೊ. ನೀನ್ ಆಟಕ್ಕೆ ಬಂದ್ರೆ ನಾನು ಬರಲ್ಲ. ನಿನ್ನನ್ ಯಾರೋ ಬಾ ಅಂದಿದ್ದು, ನಾವೇ ಆಟಾಡ್ಕೋತೀವಿ ಅಲ್ವೇನೋ ಮರಿದೇವ? ಅದೇಂಗ್ ಆಡ್ತೀರಾ? ಇದು ನನ್ ಚಂಡು. ಲೋ 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 ಬಸ್ಯಾ, ಬೇಡ ಕಣೋ. ನಮ್ಮಲ್ಲೇ ಯಾಕೋ ಜಗಳ? ಮರಿದೇವನು ನಮ್ ಗೆಳೆಯ ತಾನೆ, ಒಟ್ಟಿಗೆ ಆಡೋಣ. ಹೌದು ಕಣೋ. ಸರಿ, ನಾನು ಹೇಳ್ದಂಗೆ ನೀವೆಲ್ರೂ ಕೇಳ್ಬೇಕು. ಮರಿದೇವನ್ ಸೇರ್ಸ್ಕೊಳಕ್ಕೆ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಆಟದಲ್ಲಿ ಮಾತ್ರ ನಾವೆಲ್ಲ ಒಂದ್ ಕಡೆ, ಮರಿದೇವ ಮಾತ್ರ ಇನ್ನೊಂದ್ ಕಡೆ. ಅದೇಂಗಾಗುತ್ತೆ? ಆಟ ಅಂದ್ರೆ ಸಮ ಇರ್ಬೇಕಲ್ವಾ? ಬೇಕಾದ್ರೆ ನಾವೆಲ್ಲ ಮರಿದೇವನ್ ಕಡೆ, ನೀನ್ ಒಬ್ನೇ ಬೇರೆ ಕಡೆ ಆಗೋ. ಬೇಡ ಭೀಮಾ, ಅವ್ನ್ ಹೇಳ್ದಂಗೆ ಆಗ್ಲಿ. ನೀವೆಲ್ಲ ಒಂದ್ ಕಡೆ ಆಡಿ, ನಾನ್ ಒಂದ್ ಕಡೆ ಆಡ್ತೀನಿ. ಇವನ್ ಜೊತೆನ ನಾನ್ ಸತ್ರು ಆಡಲ್ಲ. ನಾನೇನಾದ್ರೂ ಆಡೋದಿದ್ರೆ ಬರೀ ನಿನ್ ಜೊತೆನೇ ಆಡೋದು, ಇಲ್ಲಾಂದ್ರೆ ನನ್ಗೆ ಆಟನೇ ಬೇಡ. ಬೇಡ, ಹೋಗಲೇ. ನೀವೆಲ್ಲ ಬರೋ, ಇವ್ನ ಹೆಂಗಿರ್ತ ನಾನು ನೋಡ್ತೀನಿ. ಒಂದೇ ಒಂದ್ಸರಿ ಚೆಂಡ್ ನೆಲಕ್ಕೆ ಬಿತ್ತು ಅಂದರೆ ನಮ್ಮ ಬಸ್ಸೇ ನಿನ್ನ ಯಾವತ್ತೂ ಆಟ ಆಡೋಕ್ಕೆ ಸೇರಿಸ್ಕೊಳ್ಳಲ್ಲ.
ಅಯ್ಯೋ ನನ್ನ ಧನ್ವಂತರಿ ಮೆಲ್ಲಿಗೆ ಕಣೆ ಅವ್ವಾ ಇದ್ದೊಂದು ಸೊಂಟನೂ ಮುರ್ಕೊಂಡ್ ಬಂದ್ ಬಿದ್ದಿದ್ದೀರಲ್ರಿ ಮುಂದೇನ್ರಿ ನನ್ ಗತಿ ಅಯ್ಯೋ ನಿನ್ನ ಗತಿ ಇರ್ಲಿ ನನ್ನ ಗತಿ ನೋಡೆ ಅವೋ ನೋವು ನೋವು ಅನ್ಬೋಸಿ ಹೋಗಿ ಹೋಗಿ ಆ ಚಿಕ್ಕ ಹುಡುಗನ ಕೈಲಿ ಸೊಂಟ ಮುರ್ಸ್ಕೊಂಬಂದ್ ಬಿದ್ದಿದ್ದೀರಲ್ಲ ನೀವು ಒಂದ್ ಗಂಡ್ಸ ಅಯ್ಯೋ ಸೊಂಟಕ್ಕೆ ಲಿಂಗ ಭೇದ ಇರಲ್ಲ ಕಣೆ ತುಂಟ ತುಂಟ ಅನ್ಕೊಂಡೆ ಆದ್ರೆ ಸೊಂಟ ಮುರಿತಾನೆ ಅಂತ ಗೊತ್ತಿರ್ಲಿಲ್ವೇ ಅಬಾಲೆ ಮೆಲ್ಲಗೆ ಮೆಲ್ಲಿಗೆ ಮೆಲ್ಲಗೆ ಕಣೆ ಮಲ್ಲಿಗೆ ನನ್ನನ್ನು ಸಾಯಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀಯನೆ ಅಯ್ಯೋ ನನ್ನ ನಾಟ್ಯ ಮಯೂರಿ ನಾನೇನೋ ದೊಣ್ಣೆನೋ ಬಡಿಗೆನೋ ತಗೊಂಡು ಅವನ ಮೇಲೆ ಯುದ್ಧಕ್ಕೆ ಹೋಗಿದ್ದೆ ನನ್ನ ಪಾಡಿಗೆ ನಾನು ಬರ್ತಾ ಇದ್ದೆ ಆ ಮಾಯ್ಕಾರ ಅದೆಲ್ಲಿದ್ದೋ ಏನೋ ನನ್ನ ಪಕ್ಕ ಸರ್ರಂತ ಹೋದ ನೋಡು 40 ಅಡಿ ದೂರ ಹೋಗಿ ಬಿದ್ದಿದ್ದೆ ಕಣೆ ತಿರುಗು ನೋಡಿದ್ರೆ ಅವನಿಲ್ಲ ಎದ್ದೇಳಣ ಅಂದ್ರೆ ನನ್ನ ಸ್ವಂಟವೇ ಇಲ್ಲ ಅಮ್ಮ ಅವ್ನ್ ಸಾಮಾನ್ಯದ ಮಗು ಅಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ ಯಾವ ಹೊತ್ತಲ್ಲಿ ದಾರೆಗ್ ಬಂದ ಊರ್ ತುಂಬಾ ಅವಂದೇ ಗಲಾಟೆ ನೆನ್ನೆ ನೋಡಿದ್ರೆ ಕುಂಬಾರಪೇಟೆಗೆ ನುಗ್ಗಿ ಮಡಕೆ ಹೊಡೆದಿದ್ದಾನೆ ಮೊನ್ನೆ ಕುರುಬ್ರಟ್ಟಿಗೆ ನುಗ್ಗಿ ಮಗ್ಗ ಮುರಿದಿದ್ದಾನೆ ಆಚೆ ಮೊನ್ನೆ ಗೊಲ್ರಟ್ಟಿಲ್ ನುಗ್ಗಿ ಗೋವನ್ನೇ ಬಿಚ್ಚಿಬಿಟ್ಟಿದ್ದಾನೆ ಹಾವು ಸಿಕ್ಕಿದ್ರೆ ಕೊರಳಲ್ಲಿ ಹಾಕೋತಾನೆ ಗೂಳಿ ಸಿಕ್ಕಿದ್ರೆ ಸವಾರಿನೇ ಮಾಡ್ತಾನೆ ಒಂದ ಎರಡ ಅವನ ಹಾವಳಿ ಒದ್ದು ಬುದ್ಧಿ ಕಲ್ಸೋರು ಯಾರು ಇಲ್ಲ ಈ ಊರಲ್ಲಿ ಅಮ್ಮ ಮಾಟಗಾತಿ ಮಗ ಮಾಯ್ಕಾರ ಅವರಿಬ್ರಿಗೂ ಒದ್ದು ಬುದ್ಧಿ ಕಲ್ಸೋ ಗಂಡು ನಾನೇ ಕಣೆ ಊರಲ್ಲಿ ನಾನೇ ಗಂಡು ಯಾವ ಕಡೆಯಿಂದ ಸೊಂಟ ಸೆಟ್ಕೊಂಡಿದೆ ತಲೆ ತುಕ್ಕಿಡ್ತಿದೆ ಇನ್ಮೇಲೆ ನೀವು ಮೂಲಿಕೆ ಮಂಚಣ್ಣ ಅಲ್ಲ ಮೂಲೆಯಲ್ಲಿ ಬಿದ್ದಿರೋ ಮಂಚಣ್ಣ ಮುಚ್ಕೊಂಡು ಮಲ್ಕೊಳ್ರಿ ಅಮ್ಮ ಅಯ್ಯೋ ಮತ್ತೆ ಹಾಲ್ನೆಲ್ಲ ಕುಡ್ಕೋಬಿಟ್ಟ ಇರೋಬರೋ ಹಾಲ್ನೆಲ್ಲ ಕುಡ್ದು ಮಳ್ಳಿ ತರ ಹೋಗ್ತಿರೋದ್ ನೋಡು ಮತ್ತೆ ಈ ಕರುನ ಹಾಲು ಕುಡಿಯಕ್ ಬಿಟ್ಬಿಟ್ಟು ಇವರೆಲ್ಲಿ ಹಾಳಾಗಿ ಹೋದ್ರ ನಿಲವ ಕರುನ ಹಾಲು ಕುಡಿಯಕ್ ಬಿಟ್ಟಿದ್ದು ನಿಮ್ಮ ಯಜಮಾನ್ರಲ್ಲ ಮತ್ತೆ ಆ ಮರಿದೇವ
ಇಂದುಮತಿ, ಮಹಾರಾಣಿ ಅವರಿಗೆ ನನ್ನ ಮೇಲಿನ ಮುನಿಸಿನ್ನೂ ಹೋಗಿಲ್ಲವೆಂದು ತೋರುತ್ತದೆ. ಬಡವನ ಕೋಪ ದವಡೆಗೆ ಮೂಲ. ಬಾಯಾರಿದವನು ಕೆರೆಯ ಮೇಲೆ ಮುನಿಸಿಕೊಂಡರೆ ಕೆರೆಗೇನು ನಷ್ಟ ಪ್ರಭು? ಸಾಯುವುದು ಬಾಯಾರಿದವನಲ್ಲವೇ? ಬಾಯಾರಿದವನ ಬಳಿಗೆ ಕೆರೆಯೇ ಹುಡುಕಿಕೊಂಡು ಬರುವುದಿಲ್ಲ ಅಲ್ಲವೇ ಮಹಾರಾಣಿ? ಆದರೂ ನಾನೇ ಬಂದಿದ್ದೇನೆ. ಈ ಶ್ರವಣ ಎದುರಾಳಿಗೆ ವೈರಿ, ದೇವತೆಗಳಿಗೆ ರಾಕ್ಷಸ, ಸಿಂಹಾಸನದಲ್ಲಿ ಚಕ್ರವರ್ತಿ, ಯುದ್ಧ ಭೂಮಿಯಲ್ಲಿ ಸಾಕ್ಷಾತ್ ಕಾಲಪುರುಷ. ಆದರೆ ಮಡದಿಯ ಪ್ರೀತಿಯ ಮುಂದೆ ದಾಸಾನುದಾಸ. ನೀವು ಒಬ್ಬ ಚಕ್ರವರ್ತಿಯಾಗಿ ವಜ್ರದಷ್ಟು ಕಠೋರವಾದರೂ ಒಬ್ಬ ಪತಿಯಾಗಿ ಹೂವಿನಷ್ಟೇ ಕೋಮಲವೆಂದು ನಾನು ಬಲ್ಲೆ ಪ್ರಭು. ಆದರೆ ಬೇಡ ಇಂದುಮತಿ, ಬೇಡ. ಪರಸ್ಪರ ಹುಳುಕುಗಳನ್ನು ಹುಡುಕುವ ಕೆಲಸಕ್ಕೆ ವಿರಾಮ ಹಾಕೋಣ. ನಮ್ಮಿಬ್ಬರ ಅನ್ಯೋನ್ಯತೆಯ ನಡುವೆ ವೈಮನಸ್ಸಿನ ಬೀಜಾಂಕುರ ಮಾಡಿದವರು ಯಾರು ಎಂದು ನಮಗೆ ಅರಿವಾಗಿದೆ. ಅದರ ಚರ್ಚೆ ಬೇಡ. ನಾನೀಗ ನಿನಗೆ ಒಂದು ಸಂತೋಷದ ಸಮಾಚಾರ ಕೊಡಲು ಬಂದಿದ್ದೇನೆ. ನೀವು ಪ್ರೀತಿಯಿಂದ ನನ್ನ ಬಳಿ ಬಂದಿರುವುದೇ ಸಂತೋಷದ ಸಮಾಚಾರ ಪ್ರಭು. ಇದಕ್ಕಿಂತ ಬೇರೇನಿದೆ ನನಗೆ? ಇದೆ. ಯಾವ ಭಯದಿಂದ ನೀನು ನಮ್ಮನ್ನು ಎಚ್ಚರಿಸಲು ಬಂದು ನಮ್ಮ ಕೋಪಕ್ಕೆ ತುರ್ತಾಗಿ ನಮ್ಮಿಬ್ಬರ ನಡುವಿನ ಮನಸ್ತಾಪಕ್ಕೆ ಕಾರಣವಾಗಿತ್ತೋ ಆ ಭಯದಿಂದ ನೀನಿನ್ನು ಮುಕ್ತವಾಗಬಹುದು. ನೀನಿನ್ನು ಎಲ್ಲ ರೀತಿಯ ಭಯವನ್ನು ತೊರೆದು ನಿಶ್ಚಿಂತೆಯಿಂದ ಇರಬಹುದು. ಮರ ಕಡಿದ ಮಾತ್ರಕ್ಕೆ ಬೀಜ ನಾಶವಾಗುವುದೇ ಪ್ರಭು? ನೆನೆಸಿಕೊಂಡರೆ ಭಯವಾಗುತ್ತದೆ ಪ್ರಭು. ಅಪಶಕುನ ನುಡಿಯಬೇಡ ಇಂದುಮತಿ. ಯುದ್ಧವೆಂದ ಮೇಲೆ ತಂತ್ರಕ್ಕೆ ಪ್ರತಿತಂತ್ರವಿದ್ದೇ ಇರುತ್ತದೆ. ಹೇಡಿಯಂತೆ ಹೆದರುವುದರಿಂದ ಯಾವ ಸಮಸ್ಯೆಯೂ ಪರಿಹಾರವಾಗುವುದಿಲ್ಲ. ಧೈರ್ಯದಿಂದ ಬದುಕುವುದನ್ನು ಕಲಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಕೈ ಸೇದಾಗ ನೀರ್ ತಗೊಂಬ ಅಂದ್ರೆ ಅರ್ವಿನ ಹೊಡ್ಕೊಂಬಂದಿದ್ಯಲ್ಲೇ. ನಿನಗೆ ಬರ್ಬಾರ್ದು ಬರ. ನೆನ್ನೆ ತಾನೇ 3 ಆಣೆ ಕೊಟ್ಟು ತಂದಿದ್ದೀನಿ, ಅನ್ಯಾಯ ಹೊಡೆದಾಕ್ಬಿಟ್ಟಲ್ಲೇ. ಇಲ್ಲ ಕಣವ, ನಾನು ಹೊಡಿಲಿಲ್ಲ. ಕಂಕ್ಳಲ್ಲಿ ಇಟ್ಕೊಂಡು ಕಲ್ಯಾಣಿ ಕಡೆ ನೀರು ತರೋಣ ಅಂತ ಹೊಂಟಿದ್ನ. ಆ ಉತ್ತರಾಜಮ್ಮನ ಮಗ ಬಂದು ಹಂಗೆ ಸುಮ್ಕೆ ತಟ್ಟದ, ಟಪ್ಪಂತ ಹೊಡೆದೋತು. ಅವ್ನು ಸುಮ್ಕೆ ತಳದ್ನಾ? ಟಪ್ಪಂತ ಹೊಡೆದೋಯ್ತಾ? ಅಯ್ಯ ನಿನ್ ಮಕ್ಕೆ, ಅವ್ನು ಬೇಕು ಅಂತಾನೆ ಹೊಡೆದಾಕಿರ್ತಾನೆ. ಇವತ್ತವನ್ನ ಸುಮ್ಮನೆ ಬಿಡಲ್ಲ, ಕಾಲ್ ಮುರಿತೀನಿ. ದುಡ್ಡು ಯಾರು ಅವ್ರ ಅಪ್ಪ ಕೊಡ್ತಾನ? ಹೋಗ್ಲಿ ಬಿಡಮ್ಮ, ಹುಡುಗಾಟ್ಕೆ ಪಾಪ. ಏನೋ ಹುಡುಗ ಹೊಡೆದಾಕ್ಬಿಟ್ಟ. ಇಷ್ಟಕ್ಕೆ ಅವ್ರ ಅಪ್ಪ ಅಮ್ಮನ ಹತ್ರ ಜಗಳಾಡಕ್ಕಾಗ್ತದ? ಅವರು ದೇವ್ರಂತ ಮನುಷ್ಯರು. ದೇವ್ರಂತೆ ದೇವ್ರು. ಜಗಳ ಆಡಿಲ್ಲ ಅಂದ್ರೆ ಆ ದೇವ್ರ ತಂದು ಕೊಡ್ತಾನ ಮಡ್ಕೆನ? ಹೊಡೆದಾಕ ಬಂದಿದ್ದು ಅಲ್ದೆ ನಂಗೆ ಬುದ್ಧಿ ಹೇಳ್ತೀಯ? ದಿನೇ ದಿನೇ ಆ ಮರಿದೇವನ ಹಾವಳಿ ಹದ್ಬೀರೋಗ್ತಿದೆ. ಇವತ್ತು ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡೆ ನನ್ನ ಮನೆಗೆ ಬರೋದು. ತತಾ ಏ ಅಮ್ಮಿ, ಏ ಅಮ್ಮಿ ನಿಲ್ಲೆ, ಅಮ್ಮಿ ನಿಲ್ಲೆ. ಬಾಲಕನು ನುಡಿ ಎಂದರೆ ಚಂಡನು ಹಿಡಿಯುತ್ತಿದ್ದಾನಲ್ಲ, ಇವನೇನು ತೀವ್ರಗಾಮಿಯೋ ಅಥವಾ ಮಂದಗಾಮಿಯೋ?
ಮಂತ್ರಾಕ್ಷ. ನಾವು ಊಹಿಸುತ್ತಿರುವಂತೆ ಆ ಬಾಲಕನೇ ಅವತಾರ ಪುರುಷನೋ ಅಲ್ಲವೋ ಎಂದು ತಿಳಿದುಕೊಳ್ಳಲು ತೀವ್ರಗಾಮಿ ಹೀಗೆ ಮಾಡುತ್ತಿದ್ದಾನೆ. ಒಂದು ವೇಳೆ ಆ ಬಾಲಕನೇ ದೈವಾಂಶ ಸಂಭೂತನಾಗಿದ್ದರೆ ತೀವ್ರಗಾಮಿಯನ್ನು ಬೆನ್ನಟ್ಟುತ್ತಾನೆ, ಇಲ್ಲವಾದರೆ ಹತಾಶೆಯಿಂದ ಹಿಂತಿರುಗುತ್ತಾನೆ. ನೋಡೋಣ. ಹದ್ದು ಚೆಂಡ ಎತ್ಕೊಂಡ್ಬಿಡ್ತಲ್ಲೋ, ಏನು ಮಾಡೋದು? ಮರಿದೇವ ವಹಿಸ್ತಿದ್ದು ಅವನೇ ಎತ್ಕೊಂಡ್ಬರ್ಬೇಕು. ಅದ್ ಎತ್ಕೊಂಡೋದ್ರೆ ಪಾಪ ಅವನೇ ತಂದು ಕೊಡ್ತಾನೆ. ಅದೆಲ್ಲ ಗೊತ್ತಿಲ್ಲ, ನನ್ ಚೆಂಡ್ ನನಗ್ ಬೇಕೇ ಬೇಕು. ಅಲ್ಲ ಹದ್ದು ಬಸ್ಯಾ, ನಿನಗ್ ಚೆಂಡ್ ಬೇಕು ತಾನೆ, ನಾನು ಅದನ್ನ ತಂದು ಕೊಡ್ತೀನಿ. ಅಂದ್ರೆ ನಿನ್ಗೆ ಆರಕ್ ಬರುತ್ತಾ? ಅಲ್ಲ ನೀನೇಕೋ ತಂದು ಕೊಡ್ತೀಯಾ? ಇನ್ ಹಾರ್ಬಿಟ್ಟ ತಂದು ಕೊಡ್ತೀಯಾ? ಹಾರಿದ್ರೆ ಹಕ್ಕಿ, ಹರಿದ್ರೆ ಹಾವು, ಓಡಿದ್ರೆ ಪ್ರಾಣಿ, ನಿಂತ್ರೆ ಮನುಷ್ಯ. ಆದ್ರೆ ನಾನು ನಿಲ್ಲಕ್ ಬಂದಿಲ್ಲ, ನೆಲ್ಸಕ್ ಬಂದಿದ್ದೀನಿ. ಚಂಡು ಬೇಡ ಮರಿದೇವಾ. ಅಯ್ಯೋ ನನ್ ಚಂಡು. ಅಯ್ಯಯ್ಯೋ ಅದ್ ನನ್ ಚೆಂಡ ಎತ್ಕೊಂಡ್ಬಿಡ್ತಲ್ಲಪ್ಪ. ತೀವ್ರಗಾಮಿ, ಇನ್ನು ಕಾಯುವುದು ಬೇಡ, ಅವನನ್ನು ಅಪಹರಿಸಿಕೊಂಡು ಬಾ.
ಮರಿದೇವಾ ಮರಿದೇವಾ ಅವನೆಲ್ಲಮ್ಮ ಮನೇಲಿರ್ತಾನೆ, ಯಾವಾಗಲೂ ಆಟ ಆಟ. ಸದ್ಯ ಕತ್ತಲಾದ್ಮೇಲೆ ಅದ್ರ ಮನೆಗೆ ಬರ್ತಾನಲ್ಲ, ಅದೇ ನಮ್ಮ ಪುಣ್ಯ. ಯಾಕಮ್ಮ ರೇಣುಕಾ ಅಪರೂಪ ಆಗ್ಬಿಟ್ಟೆ, ಮನೆ ಕಡೆಗೆ ಬರ್ತಾನೆ ಇಲ್ಲ, ಏನಾಯ್ತು ಇದಕ್ಕಿದ್ದಂಗೆ? ಏನಿಲ್ಲ ಬಿಡಕ್ಕ. ಯಾಕೆ ಸಪ್ಪಗಿದ್ಯಾ? ಮೈ ಹುಷಾರಿಲ್ವಾ? ಮನಸ್ಸಿಗೆ ಹುಷಾರಿಲ್ಲ ಕಣಕ್ಕ. ಯಾಕಮ್ಮ, ಮನೇಲೇನಾದ್ರೂ ಜಗಳ ಮಾಡ್ಕೊಂಡ್ಯಾ? ನಾನೇನು ಮಾಡಿಲ್ಲ ಭಾವ, ಚಿಕ್ಕವನೇ. ಕುಂತ್ರು ತಪ್ಪು, ನಿಂತ್ರು ತಪ್ಪು. ಯಾವಾಗ್ಲೂ ಒಟ ಒಟ ಅಂತ ಬೈತಾನೆ ಇರ್ತಾಳೆ. ತಾಯಿ ಇಲ್ಲದ್ಮೇಲೆ ಹೆಣ್ಮಕ್ಳು ಬದುಕಿರ್ಬಾರ್ದು ಭಾವ. ಛೆಛೆ, ಹಾಗೆ ಯಾಕೆ ಮಾತಾಡ್ತೀಯಮ್ಮ? ಆ ದೇವರು ಹುಟ್ಟು ಸಾವು ಗುಟ್ಟಾಗಿಟ್ಟ, ನೋವು ನಲಿವು ಒಟ್ಟಿಗೆ ಕೊಟ್ಟ, ಮನಸ್ಸಿನ ತುಂಬ ಆಸೆ ಇಟ್ಟ, ಸಾಕು ಅನ್ನೋದನ್ನ ಮರ್ತೇ ಬಿಟ್ಟ. ಅದಕ್ಕೆ ಈ ಮನುಷ್ಯನ ಮಧ್ಯೆ ಕೋಪ, ತಾಪ, ಅಸೂಹೆ, ಜಗಳ ಎಲ್ಲ. ಅದಕ್ಕೆಲ್ಲ ಹೆದರ್ಕೊಂಡು ಸಾಯೋಕ್ಕಾಗುತ್ತೇನಮ್ಮ? ಧೈರ್ಯವಾಗಿ ಎದುರಿಸ್ಬೇಕು. ನಮ್ಮನ್ನ ಇಲ್ಲಿಗೆ ಕಳಿಸಿರೋದು ಆ ಶಿವ. ಅವನಾಗೇ ಕರೆಯೋವರೆಗೂ ಹೋಗೋ ನಿರ್ಧಾರ ಮಾಡಬಾರ್ದು. ಹಾಗೊಂದು ವೇಳೆ ಮಾಡಿದ್ರೆ ಅದು ಅವನಿಗೆ ಮಾಡೋ ದ್ರೋಹ. ತಾಯಿ ಇಲ್ದಿದ್ರೇನು? ನಾನು ನಿನಗೆ ತಾಯಿ ಅಲ್ವೇನೆ? ನೀನ್ ನನ್ನ ತಾಯಿ ಆಗಿದ್ದಕ್ಕೆ ಅಕ್ಕ ನನ್ನ ತಾಯಿನೇ ಮರ್ತ್ಬಿಟ್ಟಿದ್ದೆ. ಆದ್ರೆ ಈಗ ನಿಮ್ ಮನೆಗೆ ಬರ್ಬಾರ್ದಂತೆ. ಯಾಕವ್ವ, ನಾವೇನ್ ತಪ್ಪು ಮಾಡಿದೀವಿ? ಮೊಸರಲ್ಲಿ ಕಲ್ಲು ಹುಡ್ಕೋರ್ಗೆ ಏನ್ ಹೇಳಕ್ಕಾಗುತ್ತೆ ಭಾವ? ಬಿದ್ರೆ ಬಾಯಿ ಬಡ್ಕೊಂತಾರೆ, ಕೆಟ್ರೆ ಹೊಟ್ಟೆ ಬಡ್ಕೊಂತಾರೆ. ಹೋಗ್ಲಿ ಬಿಡಮ್ಮ, ಅವ್ರೇನು ಬುತ್ತಿ ಕಟ್ಕೊಂಡ್ ಬಂದಿರ್ತಾರೋ ಅದನ್ನು ಉಣ್ತಾರೆ. ಅವ್ರ ಬಗ್ಗೆ ಮಾತಾಡಿ ನಾವ್ ಯಾಕೆ ಮನಸ್ಸು ಕೆಡಿಸ್ಕೋಬೇಕು? ನಮ್ಮಪ್ಪಯ್ಯ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ ಚಿಕ್ಕವನ್ ಮದ್ವೆ ಆಗಿದ್ದು. ಆದ್ರೆ ಅವಳು ಮಲ್ತಾಯಿ ಬುದ್ಧಿನ ತೋರ್ಸ್ಬಿಟ್ಲು. ಚೇಚೆ, ಹಾಗೆಲ್ಲ ಮಾತಾಡಬಾರ್ದು ರೇಣು. ನೀಲವೇನೋ ಒಳ್ಳೆವಳೆ, ಆದ್ರೆ ಸಹವಾಸ ಸರಿ ಇಲ್ಲ ಅಷ್ಟೇ. ನೀನು ತಾನೇ ಇನ್ನೆಷ್ಟು ದಿನ ಅವ್ರ ಜೊತೆಗಿರ್ತೀಯ? ನಿಮ್ಮಪ್ಪ ಯಾಕೆ ಗಂಡು ಹುಡುಕ್ತಾ ಇದ್ದಾನೆ? ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತೀಯ. ಇಷ್ಟು ದಿನ ಅವ್ರ ಜೊತೆಗೆ ನಗನಗ್ತಾ ಇದ್ದು ಈಗ ಯಾಕೆ ಮನಸ್ಸು ಬರ್ಕೋತೀಯ? ಹೌದು ರೇಣು, ತಾಯಿ ಇರೋವರೆಗೂ ತವರು, ತಂದೆ ಇರೋವರೆಗೂ ಬಳಗ. ಅಪ್ಪಯ್ಯಂಗೋಸ್ಕರ ಆದರೂ ಹೋಗಿ ಬಂದು ಮಾಡ್ತಾ ಇರಬೇಕಲ್ಲ. ಸಂಬಂಧನ ಕೆಡ್ಸ್ಕೋಬೇಡ. ಸರಿ ಬಾ, ತಿಂಡಿ ಕೊಡ್ತೀನಿ. ಏ ಕಲ್ಯಾಣ್ ದೇವ, ಬಾರಯ್ಯ ಹೊರಗೆ. ಅವನ್ನೇನೋ ಕರೀತೀಯ? ಒಳ್ಳೆ ಗುಂಡ್ರು ಗೋವಿತರ ಮಗನ್ ಬೆಳೆಸಿದಾಳಲ್ಲ ಉತ್ತರಾಜಮ್ಮ, ಅವಳನ್ನ ಕರಿಯೋ. ಅಯ್ಯೋ ಮರಿದೇವನ ಅದೇ ಎತ್ಕೊಂಡು ಹೋಗ್ಬಿಡ್ತಲ್ಲಪ್ಪ. ಮರಿದೇವ ಬೇಡ, ಬಂದ್ಬಿಡು. ಯಾಕ್ರಪ್ಪ, ಏನಾಯ್ತು? ಏನಾಯ್ತು ಅಂತ ಕೇಳ್ತೀರಲ್ರಿ? ನೀವೇನ್ ಮಗನ್ ಹೆತ್ತಿದಿರೋ ಇಲ್ಲ ರಾಕ್ಷಸನ್ ಹೆತ್ತಿದಿರೋ? ಯಾಕಪ್ಪ ಹಾಗೆ ಮಾತಾಡ್ತಾ ಇದೀಯಾ?
ನನ್ನ ಮಗ ಏನಂತ ತಪ್ಪು ಮಾಡ್ದ? ಆ ಏನ್ ಮಾಡದ್ನ? ಬಿರುಗಾಳಿಯಾಗ ಓಡ್ ಬಂದು ನಮ್ ಗುರುಗಳ ಮೇಲೆ ಬಿದ್ದು ಅವ್ರ ಸೊಂಟ ಮುರಿದು ಬಿಟ್ಟ. ಅಂತಾನೆ ಅವ್ರ ಬಂಡವಾಳ. ಈಗ ಅದನ್ನೇ ಮುರಿದಿದ್ದಾನಲ್ಲ, ಅವ್ರ ಗತಿ ಏನ್ ಹೇಳಿ? ಅವ್ರ ಗತಿ ಬಿಡಿ, ಅವ್ರ ಪಕ್ಕ ಸುಮ್ಮನೆ ನಿಂತ್ಕೋತಿದ್ವಿ. ಈಗ ಅವ್ರನ್ನ ಹೊರ ಪರಿಸ್ಥಿತಿ ಬಂದಿದೆ. ನಮ್ ಕತೆ ಹೇಳಿ. ಶಿವ ಶಿವ, ಅಯ್ಯೋ ಮರಿದೇವ ಬೇಡ, ಬಂದ್ಬಿಡು. ನಾನು ನನ್ನ ಮಗಳು ಮಾರಮ್ಮನಿಗೆ ಅರ್ಕೆ ಹೊತ್ಕೊಂಡಿದ್ವಿ. ರಾತ್ರಿ ಎಲ್ಲ ಉಪವಾಸ ಇದ್ದು ತಂಬಿಟ್ನಾರ್ತಿ ತಗೊಂಡೋಗ್ತಾ ಇದ್ವಿ. ಅದೆಲ್ಲಿದ್ನೋ ನಿನ್ ಮಗ ಓಡ್ ಬಂದು ತಂಬಿಟ್ನಾರ್ತಿ ಎತ್ಕೊಂಡು ಹೋಗ್ಬಿಟ್ಟ. ದೇವ್ರಿಗೆ ಅಂತ ಮಾಡಿದ ತಂಬಿಟ್ನ ಯಾರೋ ಭಿಕ್ಷಕನ್ಗೆ ಹಾಕ್ಬಿಟ್ಟ. ಮಾರವ್ವ ನಮ್ಮನ್ ಸುಮ್ಮನೆ ಬಿಡ್ತಾಳ? ಸಿಡುಬು ದಡಾರ ಅಂತ ಅಮ್ರಕೊಂಡ್ರೆ ನಮ್ ಗತಿ ಏನು? ನಿನ್ ಮಗ ಕರು ಹಗ್ಗ ಬಿಚ್ಚಿ ಓಡೋಗಿದ್ದಾನೆ. ಹಸು ಕೆಚ್ಚಲಲ್ಲಿ ಒಂದ್ ಹನಿ ಹಾಲಿಲ್ಲ. ಹಾಲು, ಮೊಸರು, ಬೆಣ್ಣೆ ಅಂತ 4 ಹೊರ ಸಂಪಾದನೆ ಮಾಡ್ತಾ ಇದೆ. ಅದನ್ನೆಲ್ಲ ಈಗ ನಿಮ್ಮಪ್ಪ ಕೊಡ್ತಾನಾ? ಆ ಕರು ಇರೋ ಬರೋ ಹಾಲ್ನೆಲ್ಲ ಕುಡ್ದಿದೆ. ಕೆಚ್ಚಲಲ್ಲಿ ಒಂದ್ ಹನಿ ಹಾಲು ಕೂಡ ಇಲ್ಲ.